ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ನೋಡ್ರಿ ಇವತ್ತು ಮಾತ್ರ ಫುಲ್ ಪಟಾಕ್ಷಿಗಳ ಹಬ್ಬನ ಅಂತ ಹೇಳ್ಬೋದು. ಫುಲ್ ಅವನ ಖೇಂಡಿ ಕಡಲ ಮ್ಯಾಚ್ ನಮ್ದು RCB 2025 ಟೈಟಲ್ ರೀ. ಫಸ್ಟ್ ಚಾಂಪಿಯನ್ ನಮ್ದು RCB. 5 ಕಪ್ ತೊಗೊಂಡು ನಿಮ್ಮ ಕುಂಡ್ಯಾಗ ಇಟ್ಕೋರಿ. ನಮ್ದು ಮಾತ್ರ ಇವತ್ತು ಫಸ್ಟ್ ಕಪ್ ಗೆದ್ದೈತಿ. ಜೈ RCB ಜೈ RCB ಜೈ RCB ಅಂತ 100 ಸಲ ಹೇಳಿದ್ರನ ತಪ್ಪಲ್ಲದು. ಯಾಕಪ್ಪ ಅಂತಂದ್ರೆ ಐಕಾನಿಕ್ ಈ ಒಂದು ಬೆಸ್ಟ್ ಮೂಮೆಂಟ್ ಇದೆ. ಯಾಕಪ್ಪ ಅಂತಂದ್ರೆ 18 ವರ್ಷಗಳ ಬಳಿಕ ಎಂಥ ರಾಮನ 14 ವರ್ಷ ವನವಾಸ ಅನುಭವಿಸಿದ್ರ ನಾವು 18 ವರ್ಷ ವನವಾಸ ಅನುಭವಿಸಿ IPL ಕ್ರಿಕೆಟ್ ಇತಿಹಾಸದಾಗ ಫಾರ್ ದ ಫಸ್ಟ್ ಟೈಮ್ ನಾವು ಕ್ರಿಕೆಟ್ ಲೋಕದೊಳಗೆ ಅದು IPL ಇತಿಹಾಸದೊಳಗೆ ಫಸ್ಟ್ ಟೈಮ್ ನಾವು ಕಪ್ ಎತ್ತಿಡ್ತೀವಿ. RCB ಅನ್ನೋದು ನಮಗೆ ಭಾಳ ಅಂದ್ರೆ ಭಾಳ ಖುಷಿ ಆಗೈತಿ. ಈ ಸೆಲೆಬ್ರೇಟ್ ಮಾಡಕ್ಕಂತ ಹೆಂಗೆ ಮಾಡ್ಬೇಕು ತಿಳಿಯಲ್ದು ಎಲ್ಲ ಎಷ್ಟೋ ಕೋಟ್ಯಾಂತರ ಅಭಿಮಾನಿಗಳು ಹಳ್ಕೊಂತ ಕುಂತಾರ. ಒಂದು ಸ್ವಲ್ಪ ಮಂದಿ ಆನಂದ ಬಾಷ್ಪ. ಅದು ಬಿಡ್ರಿ, ವಿರಾಟ್ ಕೊಹ್ಲಿ ಕಿಂಗ್ ಕೊಹ್ಲಿ ಎಟ್ಟು ಹೇಳಿದ್ರು ಲಾಸ್ ಅಲ್ಲ. ಕಿಂಗ್ ಕೊಹ್ಲಿ ಬಗ್ಗೆ ಮಾತಾಡಕ್ಕೆ ನಾವು ಯಾರೂ ಅಲ್ಲ. ಬಟ್ ಕಿಂಗ್ ಕೊಹ್ಲಿ 18 ವರ್ಷದ ಪರಿಶ್ರಮ ಇವನ್ ಹೆಂಗೆ ಹುಡುಗ ಆಗಿದ್ದಾಗಲಿದ್ದ ಆಡ್ಕೋತ ಬಂದಾನ. ನಮ್ಮ 18 ವರ್ಷಗಳ ಪರಿಶ್ರಮ ಎಲ್ಲ ಎತ್ತಿ ಹಿಡಿದು ಇವತ್ತು ದೊಡ್ಡ ಅಂದ್ರೆ ಹೇಳೋಕ್ಕಾಗಲ್ಲ ಅಷ್ಟು ಗೌರವ ಸಿಕ್ಕೈತಿ ಇವತ್ತು ವಿರಾಟ್ ಕೊಹ್ಲಿಗೆ. ಯಾಕಪ್ಪ ಅಂತಂದ್ರೆ ಇವತ್ತು ಈ ಸೀಸನ್ ಏನು ಕಪ್ ಗೆದ್ದೀವಲ್ಲ, ಇದೆಲ್ಲ ಕ್ರೆಡಿಟ್ ಗೋಸ್ ಟು ವಿರಾಟ್ ಕೊಹ್ಲಿ ಅಂತ ನಾವು ಹೇಳ್ಬೇಕು. ವಿರಾಟ್ ಕೊಹ್ಲಿ, AB de Villiers ಮತ್ತು ನಮ್ದು ಕ್ರಿಸ್ ಗೇಲ್ 3 ಮಂದಿ ಐಕಾನಿಕ್. ಅವನ ಫೋಟೋ ಏನು ಗಿಲಿ ಮ್ಯಾಚ್ ಏನು ನಮ್ದು RCB ಕಪ್ ಗೆತ್ತವನು. ಅವ್ರ ಕಡೆಯಕ್ಕೂ 18 ವರ್ಷಗಳ ಬಳಿಕ ನಮ್ದು RCB ಕಪ್ ಗೆದ್ದೈತಿ. ಅಂಥದ್ರಾಗ ನಾವು ವಿರಾಟ್ ಕೊಹ್ಲಿ ಅವರು ಫಸ್ಟ್ ಟೈಮ್ ನಮ್ದು IPL ಟೈಟಲ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರವಾಗಿ ನಮ್ಮ ಕಪ್ ಎತ್ತ್ಯಾರ. ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೆ. ಏನು ಹೇಳ್ಬೇಕು ಒಂದು ಗೊತ್ತಾಗವಲ್ದ. ಈ ಒಂದು ಸೆಲೆಬ್ರೇಷನ್ ಹೆಂಗೆ ಮಾಡ್ಬೇಕು ಅವನ ಗೊತ್ತಾಗವಲ್ದ. ಆ ನಮನಿ ಸೆಲೆಬ್ರೇಷನ್ ನಡೆದವು. ಹೊರಗೆ ಹೋದ್ಯಪ್ಪ ಅಂತಂದ್ರೆ ಅವನ ಕಿಂಡಿ ಕಡಲ್ಲ ಪಟಾಕ್ಷಿ ಟಾಪ್ ಬಿಟ್ಟು ಎಟ್ಟು ಹೇಳಿದ್ರು ಕಮ್ಮಿನ. ಇವು ಪಟಾಕ್ಷಿ ಅಂಕರು ಇವತ್ತು ಅಂಗಡಿಯಾವ ಸತ್ತ ಹೋಗ್ಯಾನೋ. ಅದು ಬಿಡ್ರಿ ಚೆನ್ನೈದವ್ರು ಅವನ ಮನಿ ಬಿಟ್ಟು ಹೊರಗೆ ಬರೋವಲ್ರಿ. ಅವ್ನು ಬರೀ ಸ್ಟೇಟಸ್ ಹಾಕದ ಹಾಗೈತೆ. ಅವನು ಈ ಸಲ ಕಪ್ಪು ಲಾಲಿ ಪಪ್ಪು ಅಂದ್ರೆ ಬಾಯಾಗ ಚಿಪ್ ಹುಡ್ಕೋರಿ ನಿಮ್ಮ ಅವ್ರ RCB ಪರವಾಗಿ ಮಾತಾಡೋರಿಗೆ ಎಲ್ಲರಿಗೂ ಒಂದು ಮಾತು ಇವತ್ತು ಎಲ್ಲ ಉರಿಸ್ಬಿಡ್ರಿ. ಎಟ್ಟು 18 ವರ್ಷಗಳು ಏನು ಕಾಯ್ಕೋತ ಕೂತಿದ್ರಲ್ಲ ಎಲ್ಲ ಇವತ್ತ ಸೇಡ್ ತೀರ್ಸೋಗ್ಬಿಡ್ರಿ. ಯಾಕಂದ್ರೆ ಮುಂದೆ ಕಪ್ ಹೊಡಿತೈತೆ ಬಿಡ್ತೈತೆ ಗೊತ್ತಿಲ್ಲ. ಬಟ್ ಇವಾಗ ಹೊಡೆದೈತೆ 18 ವರ್ಷಗಳ ಬಳಿಕ ನಾವು ಕಪ್ ಗೆದ್ದೀವಿ. ಫುಲ್ ಎಂಜಾಯ್ಮೆಂಟ್ ಮಾಡೋಣ. ಇಷ್ಟು ವರ್ಷ IPL ಕಪ್ ಈ ಸಲ ಕಪ್ ನಮ್ಮದು ಅಂತ ಅನ್ನಕತ್ತಿದ್ವಿ. ಬಟ್ ಇನ್ನು ಮುಂದೆ ಹಂಗಲ್ಲ. ಈ ಸಲ ಕಪ್ ನಮ್ದೈತಿ. ಯಾರಪ್ಪಂದು ಏನೈತಿ, ಈ ಸಲ ಕಪ್ ನಮ್ದೈತಿ. ಕ್ಯಾಪ್ಟನ್ ರಜತ್ ಪಟ್ಟಿದಾರ್ ಏನಂದ ಗೊತ್ತಿಲ್ರಿ. ಈ ಸಲ ಕಪ್ ನಮ್ದು. ಈ ಸಲ ಕಪ್ ನಮ್ದು. ಎಲ್ಲ ಅವನಿಗೆ ಕಿಂಡಿ ಕಡಲ್ಲ. ಬ್ಯಾಟಿಂಗ್ ಆಡಿತ ಕಿಂಡಿ ಕಡಿಲ್ಲ. ಬಾಲಿಂಗ್ ಲಾಸ್ಟ್ ಓವರ್ದಾಗ ಹೆಜಲ್ವುಡ್ ಕಮಾಲ ಮಾಡಿದ್ರಿ. 1 ಓವರಿಗೆ 30 ರನ್ ಬೇಕಾಗಿತ್ತು. ಅಂಥದ್ರೊಳಗೆ ಯಾರ್ಯಪ್ಪ ಶಶಾಂಕ್ ಸಿಂಗ್ ಅವನು ತೂರಾಡಕ್ಕೆ ನಾಯಿ ಹೊಡೆದಂಗೆ ಹೊಡ್ಯಾಕತ್ತಾನ. ಅಂಥದ್ರಾಗ ಚಲೋ ಬಾಲಿಂಗ್ ಮಾಡಿ ಕೇಸಿ ನಮ್ದು RCBನ ಗೆಲ್ಲಿಸಿಟ್ರೆ ಬೆಸ್ಟ್ ಕ್ರೆಡಿಟ್ ಕೊಡ್ಬೇಕಪ್ಪ ಅಂತಂದ್ರೆ KP ಕೃಣಾಲ್ ಪಾಂಡೆ ಎಲ್ಲಿದ್ದು ಬಂದಾನ್ರಿ ಅಪ್ಪ ನಮ್ಮ RCBಗೆ. ಕಿಂಡಿ ಕಡಲ್ಲ ಬಾಲಿಂಗ್ ಹೋಗದ ಅವನ ಎಟ್ಟ ಹೇಳಿದ್ರೆ ಸಾಕಾಗಲ್ಲ ಅವ್ರ ಬಗ್ಗೆ. ನೋಡ್ರಿ ಈ ಸಲ ಕಪ್ ಏನೈತಲ್ಲ ಎಲ್ಲ RCB ಅಭಿಮಾನಿಗಳಿಗೋಸ್ಕರ ಅವನು ಇವತ್ತು ಮಧ್ಯಾಹ್ನ 3:30 ಏನು ಹೇಳ್ಬೇಕ್ರಿ ಒಂದು ಗೊತ್ತಾಗಲ್ಲ ನನಗೆ. 3:30 ಅವ್ನು ವಿಧಾನಸೌಧಲಿದ್ದ ಸ್ಟೇಡಿಯಂ ತನ ಅವ್ನು ರ್ಯಾಲಿ ಐತಿ. ಫುಲ್ಲು ಧೂಮ್ ಧಾಮ್ ಜನಸಂಖ್ಯೆ ಅಂಕ್ರಿ ಕೇಳಕ್ ಹೋಗ್ಬೇಡ್ರಿ ನೀವು. ಅಷ್ಟು ಜನಸಂಖ್ಯೆ ಕೊಡಿರ್ತಾರೆ. ನೀವು ಬರ್ರಿ ನೋಡೋಣ ಹೆಂಗಾಗುತ್ತೆ ಎಲ್ಲ ಸೆಲೆಬ್ರೇಟ್ ಅಲ್ಲೇ ಮಾಡ್ಬೇಕು. ಅವ್ನು ಕಪ್ ಎತ್ತಿಡಿದ ನಾವು ಕಿಂಗ್ ಕೊಹ್ಲಿ ಕಪ್ ಹಿಡಿಯೋದು ಇತಿಹಾಸದಾಗ ನೋಡ್ತೀವಿ ಅಲ್ಲ ಅಂತ ಅನ್ಕೊಂಡಿದ್ವಿ. ಕಡೆಯಕ್ಕೂ ಇತಿಹಾಸದಾಗ ಬರೆದಿಟ್ಟೆವು. ಯಾಕಂತಂದ್ರೆ ಅಷ್ಟು ಹಿಸ್ಟ್ರಿ ಮಾಡಿದ್ವಿ ನಾವು ಈ ಸಲ. ಇದಕ್ಕೆಲ್ಲ ಕಾರಣ ನಮ್ಮ DK ದಿನೇಶ್ ಕಾರ್ತಿಕ್. ಅವಂಗೂ ಬೆಸ್ಟ್ ಪರ್ಫಾರ್ಮೆನ್ಸ್ ರೀ. ಯಾಕಪ್ಪ ಅಂತಂದ್ರೆ ಒಬ್ಬರು ಟೀಮ್ನಾಗ ಆಡಕತ್ತಾರ ಅಂದ್ರೆ ಅದ್ರ ಹಿಂದೆ 10 ಕೈಗಳು ಇರ್ತಾವಂತಲ್ಲ. ಅದ್ರಾಗ ದಿನೇಶ್ ಕಾರ್ತಿಕ್ ಒಂದು ಬೆಸ್ಟ್ ಸ್ಪೆಲ್. ಎಲ್ಲ ಏನು ಹೇಳ್ಬೇಕು ಒಂದು ಗೊತ್ತಾಗಲ್ದ. ಜೈ RCB ಈ ಸಲ ಕಪ್ ನಮ್ದ. ಎಲ್ಲ CSK ಫ್ಯಾನ್ಸ್ ಆಗಲಿ ಅವ್ರೆಲ್ಲ ಉರಿಸ್ಬಿಡ್ರಿ ಇವತ್ತು. ಎಟ್ಟ ಕಿಂಡಿ ಕಡಲ್ಲ ಬ್ಯಾಟಿಂಗ್ ಆಗೈತಿ, ಕಿಂಡಿ ಕಡಲ್ಲ ಬಾಲಿಂಗ್ ಆಗೈತಿ. ನೋಡ್ರಿ ನಮ್ಮದು RCB 18 ವರ್ಷಗಳ ಬಳಿಕ ಕಪ್ ಗೆದ್ದೈತಿ. ನಾವು ಎಷ್ಟು ಬೆಂಗಳೂರಂಕರು ಎಷ್ಟು ಸೆಲೆಬ್ರೇಟ್ ಮಾಡಕತ್ತಾರ ಅಂತಂದ್ರೆ ಅವ್ನು ದೀಪಾವಳಿ ಆಚರಣೆ ಮಾಡಕತ್ತಾರ. ನೋಡ್ರಿ ನೀವು ಈ ವಿಡಿಯೋ ನೋಡ್ರಿ ಹೆಂಗಾಗೈತೆ. ಫುಲ್ಲು ದೀಪಾವಳಿ ಅಂದ್ರೆ ದೀಪಾವಳಿಗಿನ ಹಬ್ಬ ಏನು ಹೇಳ್ಬೇಕು ಅಂತ ಗೊತ್ತಲ್ಲ ಅಷ್ಟು ಆಚರಣೆ ಮಾಡಾಕುಂತಾರ. ದೀಪಾವಳಿಕಿನ ಮ್ಯಾಗ ಅಂದ್ರೆ ಇದು ಒಂದು ಹಬ್ಬ ಅನ್ನಿಸ್ಬಿಟ್ಟೈತಿ. ಬಿಜಾಪುರ, ಬಾಗಲಕೋಟೆ ಎಲ್ಲ ನಮ್ಮ ಇಳಕಲಂಕರು ಫುಲ್ ಕಿಂಡಿ ಕಡಲ್ಲ ಸೆಲೆಬ್ರೇಟ್ ಮಾಡಾಕುಂತಾರ. ನೀವು ಎಲ್ಲಿದ್ರಿ ನಮ್ಗೆ ಗೊತ್ತಿಲ್ಲ. ಸೆಲೆಬ್ರೇಟ್ ಮಾಡಾಕತ್ತಿದ್ರೆ ಈ ಕಮೆಂಟ್ ಹಾಕ್ರಿ ಜೈ RCB ಅಂತಂದು. ಈ ಸಲ ಕಪ್ ನಮ್ಮದು. ಜೈ RCB ಜೈ ವಿರಾಟ್ ಕೊಹ್ಲಿ.